ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೇ, ಟೈಮ್ ಬಂದು ಆಲ್ಮೋಸ್ಟು 10ರಿಂದ 10:30 ಆಗ್ತಾ ಇದೆ. ಸೊ ಇವತ್ತು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಆ್ಯಸ್ ಯೂಶುವಲ್ ಬಿಂದಾಸ್ ಆಗಿದ್ದೀನಿ. ಆ್ಯಂಡ್ ಮೊದಲನೇದಾಗಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ನನ್ನ ಹೆಸರು ಯೋಗೇಶ್ವರಿ ಬೊಮ್ಮಯ್ಯ, ಅದು ನನ್ನ ಅಫಿಷಿಯಲ್ ನೇಮ್. ಸೊ ಆಫೀಸಲ್ಲಿ ಎಲ್ಲರೂ ಕೂಡ ಶಾರ್ಟ್ ಆ್ಯಂಡ್ ಸ್ವೀಟಾಗಿ YB ಅಂತ ಹೇಳಿ ಕರೀತಾರೆ. ಆ್ಯಂಡ್ ಮನೆಯಲ್ಲಿ ಎಲ್ಲರೂ ಕೂಡ ನನ್ನನ್ನು ಅರ್ಪಿತಾ ಅಂತ ಹೇಳಿ ಅಂತಾರೆ. ಸೊ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ಚಾನಲ್ ನೇಮ್ ಚನ್ನಪಟ್ಟಣದ ಗೊಂಬೆ ಇನ್ ಲಂಡನ್. ಅದ್ರ ಪಕ್ಕದಲ್ಲಿ ನಿಮಗೆ ಸಬ್ಸ್ಕ್ರೈಬ್ ಅಂತ ಹೇಳಿ ರೆಡ್ ಲೆಟರ್ಸಲ್ಲಿ ಬರೆದಿರ್ತಾರೆ. ಅದನ್ನು ಪ್ರೆಸ್ ಮಾಡಿದ ತಕ್ಷಣ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದಂಗೆ ಅಲ್ಲೊಂದು ಬೆಲ್ ಬಟನ್ ಕೂಡ ಕಾಣಿಸುತ್ತೆ. ಅದನ್ನು ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನಾನು ಯಾವುದಾದ್ರೂ ಹೊಸ ವ್ಲಾಗ್ಸ್ ಎಲ್ಲ ಹಾಕಿದಾಗ. ಸೊ ನೀವು ತಕ್ಷಣವೇ ನೋಡ್ಬೋದು. ಸೊ ಆ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಲಂಡನ್ ಫ್ಲ್ಯಾಟ್ ಟೂರನ್ನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಿಮ್ಗೊಂದು ಐಡಿಯಾ ಬರುತ್ತೆ ಲಂಡನ್ನಿನ ಫ್ಲ್ಯಾಟ್ಸ್ ಹೆಂಗಿರುತ್ತೆ, ನಮ್ಮ ಇಂಡಿಯನ್ ಫ್ಲ್ಯಾಟ್ಗಿಂತ ಏನಾದರೂ ವಿಭಿನ್ನವಾಗಿರುತ್ತಾ ಅಂದರೆ, ಎಸ್ಪೆಷಲಿ ಫ್ಲ್ಯಾಟ್ ಅಂತ ಹೇಳಿದಾಗ ಫ್ಲ್ಯಾಟ್ ಆಗಿರ್ಬೋದು, ಅಪಾರ್ಟ್ಮೆಂಟ್ ಆಗಿರ್ಬೋದು. ಸೊ ಹೇಗೆ ವಿಭಿನ್ನವಾಗಿದೆಯಾ ಅಥವಾ ಸೇಮ್ ಇದೆಯಾ, ಏನಾದರೂ ಆ ಥರದ್ದೆಲ್ಲ ಒಂದಷ್ಟು ಇನ್ಫಾರ್ಮೇಷನ್ನು ನಿಮಗೆ ಸಿಗುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ. ಹಾಗೆ ನಾನು ಈ ಒಂದು ವ್ಲಾಗನ್ನು 3 ಪಾರ್ಟಾಗಿ 3 ವ್ಲಾಗ್ಸ್ ಆಗಿ ಹಾಕ್ತಾ ಇದ್ದೀನಿ. ಸೊ ಪಾರ್ಟ್ 1ನಲ್ಲಿ ಸದ್ಯಕ್ಕೆ ನಾನಿವತ್ತು ನನ್ನ ಒಂದು ಫ್ಲ್ಯಾಟ್ ಹೆಂಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಪಾರ್ಟ್ 2ನಲ್ಲಿ ನಮ್ಮ ಸೊಸೈಟಿ, ಸೊ ನನ್ನ ಅಪಾರ್ಟ್ಮೆಂಟ್ ಕಂಪ್ಲೀಟಾಗಿ ಎಲ್ಲ ಹೆಂಗಿದೆ, ಏನೇನೆಲ್ಲ ಫೆಸಿಲಿಟೀಸ್ ಇದೆ ಅಂತ ಹೇಳಿ ತೋರಿಸ್ತೀನಿ. ಆ್ಯಂಡ್ ಪಾರ್ಟ್ 3ನಲ್ಲಿ ನಮ್ಮ ಅಪಾರ್ಟ್ಮೆಂಟ್ಗೆ ಹತ್ತಿರದಲ್ಲೇ ಸಾಕಷ್ಟು ಒಂದು ಫೇಮಸ್ ಪ್ಲೇಸಸ್ಗಳೆಲ್ಲ ಇದೆ. ಒಂದು ಯೂನಿವರ್ಸಿಟಿ ಕೂಡ ಇದೆ. ಸೊ ಯಾವ ಯೂನಿವರ್ಸಿಟಿ ಅದು ಆ್ಯಂಡ್ ಯಾವೆಲ್ಲ ಪ್ಲೇಸ್ ಇದೆ ಅಂತ ಹೇಳಿ ಅದನ್ನು ಪಾರ್ಟ್ 3ನಲ್ಲಿ ಕವರ್ ಮಾಡ್ತೀನಿ. ಸೊ ತಪ್ಪದೆ ಎಲ್ಲ ವ್ಲಾಗ್ಸನ್ನು ನೋಡಿ. ಆ್ಯಂಡ್ ವ್ಲಾಗ್ಸ್ಗಳು ಇಷ್ಟ ಆಗ್ತಿದ್ರೆ ತಪ್ಪದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ವಿತೌಟ್ ಫರ್ದರ್ ಡ್ಯೂ ಲೆಟ್ಸ್ ಸ್ಟಾರ್ಟ್ ಮೈ ಲಂಡನ್ ಫ್ಲ್ಯಾಟ್ ಟೂರ್. ಸದ್ಯಕ್ಕೆ ನಾನು ನಿಂತ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಒಂದು 7ರಿಂದ 8 ಅಂತಸ್ತಿರುವಂತಹ ಅಪಾರ್ಟ್ಮೆಂಟ್. ಸೊ ಲಿಫ್ಟ್ ಕೂಡ ಇದೆ, ಸ್ಟೇರ್ಸ್ ಕೂಡ ಇದೆ. ಸದ್ಯಕ್ಕೆ ಸ್ಟೇರ್ಸ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಸೊ ಫ್ಲ್ಯಾಟ್ ಎಲ್ಲ ಹೆಂಗಿದೆ, ಏನೇನೆಲ್ಲ ಇದೆ ಅಂತ ಹೇಳಿ ನೋಡೋಣ. ಆ್ಯಂಡ್ ಮೊದಲನೇದಾಗಿ ಎಲ್ರಿಗೂ ಕೂಡ ವೆಲ್ಕಮ್ ಹೋಮ್. ಅಫ್ಕೋರ್ಸ್ ನೀವು ಫಿಸಿಕಲಿ ಬರ್ತಾ ಇಲ್ಲ, ಅಟ್ಲೀಸ್ಟ್ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಬರ್ತಾ ಇದ್ದೀರಾ. ಹಾಗಾಗಿ ಮೊದಲನೇದಾಗಿ ಎಲ್ರಿಗೂ ಕೂಡ ವೆಲ್ಕಮ್ ಹೋಮ್. ಲೆಟ್ಸ್ ಸ್ಟಾರ್ಟ್. ಓಕೆ, ಇದೆಲ್ಲ ಏನಿದೆ, ಇದು ಆ್ಯಕ್ಚುಲಿ ಲಿಫ್ಟ್ ಏರಿಯಾ. ಇಲ್ಲಿ ನಾನು ಸಾಕಷ್ಟು ರೀಲ್ಸ್ ಕೂಡ ಮಾಡ್ತಾ ಇರ್ತೀನಿ. ಸೊ ನನ್ನ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆಲ್ಲ ಗೊತ್ತಿರುತ್ತೆ, ಯೂಶ್ವಲಿ ನಾನು ಇಲ್ಲೇ ರೀಲ್ಸ್ ಎಲ್ಲ ಮಾಡೋದು. ಸೊ ಇದೆಲ್ಲ ಲಿಫ್ಟ್ಸ್, 2 ಲಿಫ್ಟ್ಸ್ ಇದೆ. ಆ್ಯಂಡ್ ಇಲ್ಲಿಂದ ಎಂಟರ್ ಆಗ್ತಾ ಇದ್ದಂಗೆ ಇಲ್ಲೆಲ್ಲ ನಮಗೆ ಫ್ಲ್ಯಾಟ್ ನಂಬರ್ಸು, ಯಾವ ಫ್ಲೋರ್ ಅಂತೆಲ್ಲ ಹೇಳಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ನನ್ನ ಒಂದು ಫ್ಲ್ಯಾಟ್ ಇರೋವಂತಹ ಫ್ಲೋರ್ ಬಂದು 4th ಫ್ಲೋರಲ್ಲಿದೆ. ಆ್ಯಂಡ್ ಮನೆ ನಂಬರ್ 87. ಸೊ ಈ ಕಡೆ ಇದೆ. ಸೊ ಹೋಗೋಣ. ಸೊ ನೋಡಿ ಇಲ್ಲೇ ಇದೆ 87. ಸೊ ಇದು ನಮ್ಮ ಮನೆ ಬಾಗಿಲು, ಎಂಟ್ರೆನ್ಸ್. ಓಕೆ, ಆ್ಯಕ್ಚುಲಿ ಮೇನ್ ಡೋರ್ ಇಲ್ಲಿದೆ. ಓಪನ್ ಮಾಡಿದ ತಕ್ಷಣ ಇಲ್ಲೊಂದು ಚಿಕ್ಕ ಪ್ಯಾಸೇಜ್ ಇದೆ. ಆ್ಯಂಡ್ ನಾನು ಫುಲ್ ಮನೇನ ತೋರಿಸೋದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಬೇಕು. ಏನಂತ ಹೇಳಿದರೆ, ಇದು ಬಂದು ನಮ್ಮ ಫ್ಲ್ಯಾಟ್ ಏನಿದೆ, ಇದು ಫುಲ್ಲಿ ಫರ್ನಿಶ್ಡ್ ಹೌಸ್. ನಮಗೆ ಲಂಡನಲ್ಲಿ ಫರ್ನಿಶ್ಡ್ ಹೌಸಸ್ ಸಿಗುತ್ತೆ, ಅನ್ಫರ್ನಿಶ್ಡ್ ಹೌಸಸ್ ಸಿಗುತ್ತೆ, ಆ್ಯಂಡ್ ಸೆಮಿ ಫರ್ನಿಶ್ಡ್ ಹೌಸಸ್ ಕೂಡ ಸಿಗುತ್ತೆ. ಸೊ ಫರ್ನಿಶ್ಡ್ ಅಂತ ಹೇಳಿದಾಗ ಎಲ್ಲ A to Z ಅವರೇ ಕೊಟ್ಟಿರ್ತಾರೆ. ಕಾಟು, ಬೆಡ್ಡು, ಸೋಫಾ ಆ್ಯಂಡ್ ವಾಷಿಂಗ್ ಮೆಷಿನ್, ಫ್ರಿಡ್ಜ್, ಡೈನಿಂಗ್ ಟೇಬಲ್ ಎಲ್ಲನೂ ಕೂಡ ಅವರೇ ಕೊಟ್ಟಿರ್ತಾರೆ. ಹಾಗಾಗಿ ಸದ್ಯಕ್ಕೆ ನನ್ನ ಈ ಒಂದು 1 BHK ಹೌಸ್, ಇದು 1 ರೂಮ್ ಇರೋವಂತಹ ಮನೆ. ಸೊ ಇದು ಫುಲ್ಲಿ ಫರ್ನಿಶ್ಡ್ ಹೌಸ್. ಸೊ ನೀವು ಏನೇ ನೋಡಿದ್ರು ಕೂಡ ಅದೆಲ್ಲನೂ ಕೂಡ ಈ ಮನೆ ಜೊತೆಗೆ ಬಂದಿದೆ. ಸೊ ಅದಕ್ಕೂ ಸೇರಿಸಿ ನಾವು ರೆಂಟನ್ನು ಪೇ ಮಾಡ್ತಾ ಇರ್ತೀವಿ. ಅನ್ಫರ್ನಿಶ್ಡ್ ಅಂತ ಹೇಳಿದರೆ ಏನೂ ಇರೋದಿಲ್ಲ. ಲೈಕ್ ನಾವು ಇಲ್ಲಿ ಆಲ್ರೆಡಿ 2 ಇಯರ್ಸ್ ಇದ್ದೀವಿ, ನಾವು ಬೇರೆ ಮನೆಗೆ ಹೋಗಬೇಕು, ನಮ್ಮ ಹತ್ರ ಎಲ್ಲ ಫರ್ನಿಚರ್ಸ್ ಇದೆ ಅಂತ ಹೇಳಿದ್ರೆ ನಾವು ಅನ್ಫರ್ನಿಶ್ಡ್ ಮನೆಗೆ ಹೋಗ್ಬೋದು. ಸೊ ಅಲ್ಲಿ ಏನು ಪ್ರೊವೈಡ್ ಮಾಡಿರೋದಿಲ್ಲ, ಅಂದರೆ ಗ್ಯಾಸು ಅಥವಾ ಸ್ಟವ್ ಇರುತ್ತೆ ಅಷ್ಟೇ ಅಡುಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಬಟ್ ವಾಷಿಂಗ್ ಮಿಷಿನ್ ಆಗಲಿ, ಫ್ರಿಡ್ಜ್ ಆಗಿರಲಿ, ಅದೇನು ಕೊಟ್ಟಿರೋದಿಲ್ಲ, ಅದನ್ನೆಲ್ಲ ನಾವೇ ಬೈ ಮಾಡಬೇಕಾಗುತ್ತೆ. ಅದು ಅನ್ಫರ್ನಿಶ್ಡ್ ಹೌಸ್. ಆ್ಯಂಡ್ ಸೆಮಿ ಫರ್ನಿಶ್ಡ್ ಅಂದರೆ ಅರ್ಧ ಫರ್ನಿಶ್ ಆಗಿರೋವಂಥದ್ದು. ಕೆಲವೊಂದು ಇರುತ್ತೆ, ಕೆಲವೊಂದು ಇರೋದಿಲ್ಲ.
ಸೊ ಅದರದಕ್ಕೆ ಸೆಮಿ ಫರ್ನಿಶ್ಡ್ ಅಂತ ಹೇಳ್ತೀವಿ. ನಾನು ಆಗಲೇ ಹೇಳಿದಾಗೆ ಸದ್ಯಕ್ಕೆ ನಮ್ಮ ಮನೆ ಫುಲ್ಲಿ ಫರ್ನಿಶ್ಡ್ ಹೌಸ್. ಸೊ A to Z ಅವರೇ ಕೊಟ್ಟಿದ್ದಾರೆ. ಬನ್ನಿ ಇವಾಗ ಏನೇನೆಲ್ಲ ಕೊಟ್ಟಿದ್ದಾರೆ ಹೆಂಗಿದೆ ಅಂತ ಹೇಳಿ ನೋಡೋಣ. ಹಾಗಿದ್ರೆ ಹೌದು, ಸದ್ಯಕ್ಕೆ ನಾನಿದ್ದೀನಿ ಮೈನ್ ಡೋರಿಂದ ಎಂಟರ್ ಆಗಿದ ತಕ್ಷಣವೇ ಸಿಗುವಂತಹ ಒಂದು ಚಿಕ್ಕ ಪ್ಯಾಸೇಜಲ್ಲಿ. ಓಕೆ, ಸೊ ಇದು ಆ್ಯಕ್ಚುಲಿ ಏನು ನೋಡ್ತಾ ಇದ್ದಾರೆ, ಇದು ಮೈನ್ ಎಂಟ್ರೆನ್ಸ್ ಡೋರ್. ಸೊ ಈ ಡೋರ್ನ ಎಂಟರ್ ಆಗಿದ ತಕ್ಷಣವೇ ನಮಗೆ ಇಲ್ಲಿ ಒಂದು ಹೀಟರನ್ನು ಕೊಟ್ಟಿದ್ದಾರೆ. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಹೀಟರ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಲಂಡನ್ ಕೋಲ್ಡ್ ಕಂಟ್ರಿ. ಸೊ ಇಲ್ಲಿ ತುಂಬ ಚಳಿ ಇರುತ್ತೆ. ಸೊ ಚಳಿಗಾಲದಲ್ಲಿ ಅಂದರೆ ನಮಗೆ ಇಲ್ಲಿ ಫ್ಯಾನ್ಗಿಂತ ಹೆಚ್ಚಾಗಿ ಹೀಟರ್ನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಎಲ್ಲ ಮನೆಗಳಲ್ಲಿ ಕೂಡ ಇಲ್ಲಿನ ಎಲ್ಲ ಮನೆಗಳಲ್ಲಿ ಕೂಡ ಈ ಥರದ್ದು ಹೀಟರ್ಸ್ ಇದ್ದೇ ಇರುತ್ತೆ. ಸೊ ಇಲ್ಲೂ ಕೂಡ ಒಂದು ಹೀಟರನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಟೆಂಪ್ರೇಚರ್ ನಾವು ಸೆಟ್ ಮಾಡ್ಕೊಳ್ಬಹುದು. ಟೆಂಪ್ರೇಚರ್ ಸೆಟ್ ಮಾಡಿದ ತಕ್ಷಣ ಇದು ಆನ್ ಆ್ಯಂಡ್ ಆಫ್ ಎಲ್ಲ ಆಗುತ್ತೆ ಆಟೋಮ್ಯಾಟಿಕ್ಕಾಗಿ. ಅದಾದ್ಮೇಲಿಂದ ಇಲ್ಲೊಂದು ಸ್ವಿಚ್ ಬೋರ್ಡ್ ಇದೆ. ಸೊ ಎಂಟರ್ ಆಗಿದ ತಕ್ಷಣ ಕತ್ಲೆ ಇರುತ್ತೆ ಅಲ್ವಾ, ಸೊ ಲೈಟ್ಸ್ ಎಲ್ಲ ಆನ್ ಮಾಡ್ಕೊಳ್ಬಹುದು ಅಂತ ಹೇಳಿ. ಆ್ಯಂಡ್ ಎಂಟರ್ ಆಗಿದ ತಕ್ಷಣವೇ ನೋಡಿ, ಈ ಥರದ್ದು ಒಂದು ಚಿಕ್ಕ ಪ್ಯಾಸೇಜ್ ಇದೆ. ಪ್ಯಾಸೇಜಲ್ಲಿ ಒಂದು ಟೇಬಲನ್ನು ಇಟ್ಟಿದ್ದಾರೆ. ಸೊ ಇದೇನಂತ ಹೇಳಿದರೆ ಡ್ರಾಯರ್ಸ್ ಕೂಡ ಇದೆ. ಹಾಗೆ ನಾವು ಏನೋ ಶೂಸ್ ಮತ್ತು ಸ್ಲಿಪ್ಪರ್ಸ್ ಎಲ್ಲ ಇಟ್ಕೊಳ್ಬಹುದು. ಆ ಥರದ್ದು ಒಂದು ಟೇಬಲ್ನ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಲೆಟರ್ಸು ಜಾಸ್ತಿ ಯೂಸ್ ಮಾಡ್ತಿರ್ತಾರೆ, ಹಾಗಾಗಿ ಈ ಥರದ್ದು ಡ್ರಾಯರ್ಸ್ನ ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಾನು ಹೊರಗಡೆ ಹೋಗಬೇಕಾದ್ರೂ ಏನಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಲ್ವಾ, ಗ್ಲೌಸ್ ಇರ್ಬೋದು, ಅಂಬ್ರೆಲಾಸು, ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಒಂದಷ್ಟು ಚಿಕ್ಕ ಏನೋ ಶೋ ಪೀಸಸ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ನನ್ನ ಮ್ಯಾರೇಜ್ ಫೋಟೋ ಫ್ರೇಮ್ಸ್ ಆ್ಯಂಡ್ ದೆನ್ ನನ್ನ ಮಗ ನಾನು ಇರುವಂತಹ ಒಂದು ಫೋಟೋ ಫ್ರೇಮ್ ಕೂಡ ಇದೆ. ಆ್ಯಂಡ್ ಇದು 3 ಮಂಕಿಗಳು. ಸೊ ಇದು ಕೂಡ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಆ್ಯಂಡ್ ಫ್ಲವರ್ಸ್, ಇಲ್ಲಿ ಕೀ ಎಲ್ಲ ಹಾಕೋದಕ್ಕೆ ಅಂತ ಹೇಳಿ ಒಂದು ಏನೋ ಕೀ ಬೋರ್ಡ್ ಕೂಡ ಇದೆ. ಅದಾದಮೇಲಿಂದ ಇದೇನು ನೋಡ್ತಾ ಇದ್ದೀರಾ, ಫೋನು. ಫೋನ್ ಏನಪ್ಪ ಇದು ಪ್ಯಾಸೇಜಲ್ಲಿದೆ ಅಂತ ಹೇಳಿದರೆ ಏನು ಫೋನು ಅಂತ ಹೇಳ್ತೀನಿ. ಓಕೆ, ಈ ಫೋನ್ ಬಂದು ಆ್ಯಕ್ಚುಲಿ ಇಲ್ಲೇನಂತ ಹೇಳಿದರೆ ಲಂಡನಲ್ಲಿ ತುಂಬ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಈ ಥರದ್ದು ಒಂದು ಫೆಸಿಲಿಟಿ ಇದ್ದೇ ಇರುತ್ತೆ. ಅಂದರೆ ನಾವು ಕೆಳಗಡೆ ಯಾರಾದರೂ ಗೆಸ್ಟ್ಗಳು ಬಂದಾಗ ಅಥವಾ ನಮಗೇನಾದರೂ ಪಾರ್ಸಲ್ಲು ಪೋಸ್ಟ್ ಎಲ್ಲ ಬಂದಾಗ ನಾವು ಕೆಳಗಡೆ ಹೋಗಿ ಡೋರ್ನ ತೆಗೆಯೋ ಅಂಥ ಅವಶ್ಯಕತೆ ಇರೋದಿಲ್ಲ. ನಮ್ಮ ಮನೆ ನಂಬರ್ನ ಅವರು ಕೆಳಗಡೆ ಎಂಟರ್ ಮಾಡಿದ ತಕ್ಷಣವೇ ನಮಗಿಲ್ಲಿ ಕಾಲ್ ಬರುತ್ತೆ. ನಾವು ಪಿಕ್ ಮಾಡಿ ಆ್ಯಂಡ್ ನಾವಿಲ್ಲಿ ನೋಡ್ಬೋದು ಕೂಡ, ಲೈಕ್ ಯಾರು ಬಂದಿದ್ದಾರೆ ಅಂತ ಹೇಳಿ ಚೆಕ್ ಮಾಡಿಬಿಟ್ಟು ನಮ್ಮ ಗೆಸ್ಟ್ಗಳಾಗಿದ್ದರೆ ನಾವು ಇಲ್ಲಿಂದಾನೇ ಡೋರ್ನ ಕೂಡ ಓಪನ್ ಮಾಡ್ಬೋದು. ಸೊ ಆ ಥರದ ಒಂದು ಫೆಸಿಲಿಟಿ ಕೂಡ ನಮ್ಮ ಫ್ಲ್ಯಾಟಲ್ಲಿದೆ. ಆ್ಯಂಡ್ ಇಲ್ಲಿನ ಸಾಕಷ್ಟು ಫ್ಲ್ಯಾಟ್ಗಳಲ್ಲಿ ಈ ಥರದೊಂದು ಫೆಸಿಲಿಟಿ ಇದ್ದೇ ಇರುತ್ತೆ. ಐ ಥಿಂಕ್ ಇವಾಗಲೂ ಬ್ಯಾಂಗ್ಳೂರಲ್ಲಿ ಹೊಸದಾಗಿ ಕಟ್ತಾ ಇರೋವಂಥದ್ದು ಅಥವಾ ತುಂಬ ರಿಚ್ ಆಗಿರೋಂಥ ಅಪಾರ್ಟ್ಮೆಂಟ್ಸಲ್ಲಿ ಈ ಥರದ ಫೆಸಿಲಿಟೀಸ್ ಇರುತ್ತೆ. ಸೊ ನಮ್ಮ ಒಂದು ಫ್ಲ್ಯಾಟಲ್ಲಿ ಕೂಡ ಈ ಥರದ್ದು ಒಂದು ಟೆಲಿಕಾಮ್ ಫೆಸಿಲಿಟಿ ಇದೆ. ಓಕೆ, ಪ್ಯಾಸೇಜ್ ಆದಮೇಲಿಂದ ಹಿಂಗೆ ಎಂಟರ್ ಆಗಿದ ತಕ್ಷಣವೇ ನೀವು ನೋಡಬಹುದು ಎಲ್ಲ ಡೋರ್ಗಳು ಕಾಣಿಸ್ತಾ ಇದೆ ಇಲ್ಲಿ. ಸೊ 4 ಡೋರ್ಸ್ಗಳಿದೆ. ಸೊ ಏನಕ್ಕಪ್ಪ 4 ಡೋರ್ಸ್ ಇದೆ ಅಂತ ಹೇಳಿದರೆ, ಬೇಸಿಕಲಿ ನಾವು ಈ ಡೋರಿಂದ ಒಳಗಡೆ ಹೋದರೆ ಇಲ್ಲಿ ಹಾಲ್ ಮತ್ತು ಕಿಚನ್ ಆ್ಯಂಡ್ ಬಾಲ್ಕನಿ ಇದೆ. ಆ್ಯಂಡ್ ಈ ಒಂದು ಡೋರ್ನ ಓಪನ್ ಮಾಡಿದ್ರೆ ಇಲ್ಲಿ ನಮಗೆ ರೂಮನ್ನು ಕೊಟ್ಟಿದ್ದಾರೆ. ಸೊ 1 BHK ಹೌಸ್ ಅಂತ ನಾನು ಆಗಲೇ ಹೇಳಿದ್ದೀನಿ. ಸೊ ನಮ್ಮ ಬೆಡ್ರೂಮ್ ಇಲ್ಲಿದೆ. ಆ್ಯಂಡ್ ಇದೇನು ಹೋಗಿದೆ ಸ್ಟ್ರೇಟಾಗಿ ಏನಿದೆ, ಇಲ್ಲಿ ಬಂದು ಬಾತ್ರೂಮ್ ಮತ್ತು ಶವರ್ ರೂಮ್ ಇದೆ. ಆ್ಯಂಡ್ ಇದೇನಿದೆ ಈ ಡೋರ್, ಇದು ಆ್ಯಕ್ಚುಲಿ ಎಕ್ಸ್ಟ್ರಾ ಸ್ಟೋರೇಜ್ ರೂಮ್. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಏನಾದರೂ ಎಕ್ಸ್ಟ್ರಾ ಸ್ಟೋರೇಜಿಗೆ ಅಂತ ಹೇಳಿ ಈ ಒಂದು ಪ್ಲೇಸನ್ನು ಕೊಟ್ಟಿದ್ದಾರೆ. ಸೊ ಸದ್ಯಕ್ಕೆ ನಾವು ಫಸ್ಟು ನಮ್ಮ ಬೆಡ್ರೂಮ್ನ ನೋಡೋಣ ಹೆಂಗಿದೆ ಅಂತ ಹೇಳಿ. ಸೊ ನನ್ನ ಮೋಸ್ಟ್ ಫೇವ್ರೆಟ್ ಜಾಗ ಇದು. ಸೊ ನನ್ನ ಬೆಡ್ರೂಮ್, ನನಗಂತೂ ಈ ಒಂದು ರೂಮ್ ತುಂಬಾ ಇಷ್ಟ ಆಗುತ್ತೆ. ಯಾಕೆಂತ ಹೇಳಿದ್ರೆ ಕೋಝಿ ಆಗಿದೆ. ಅದಾದ್ಮೇಲಿಂದ ಇಲ್ಲಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸೊ ಬೆಡ್ರೂಮ್ ಈ ಥರ ಇರುತ್ತೆ, ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ಇದು ಫುಲ್ಲಿ ಫರ್ನಿಶ್ಡ್ ಆಗಿರೋದ್ರಿಂದ ಕಾಟು, ಮಂಚ, ಚೆಸ್ಟ್ ಆಫ್ ಡ್ರಾಯರ್ಸ್ ಇದೆ, ಹಾಗೆ ವಾರ್ಡ್ರೋಬ್ ಇದೆ, ಎಲ್ಲನೂ ಕೂಡ ಅವರೇ ಕೊಟ್ಟಿದ್ದಾರೆ.
ಆ್ಯಂಡ್ ಇಲ್ಲಿನ ಫ್ಲ್ಯಾಟ್ಗಳಲ್ಲಿ ಏನು ವಿಶೇಷತೆ ಏನು ವಿಭಿನ್ನವಾಗಿರುತ್ತೆ ಅಂತ ನನಗನ್ಸುತ್ತೆ ಅಂದರೆ, ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಈ ಮನೆಯಲ್ಲಿ ಎಲ್ಲೂ ಕೂಡ ಪೇಂಟಿಂಗ್ ಮಾಡಿಲ್ಲ. ಸೊ ಇಲ್ಲಿ ಜಾಸ್ತಿ ಮನೆಗಳಲ್ಲಿ ವೈಟ್ ಆ್ಯಂಡ್ ವೈಟೇ ಯೂಸ್ ಮಾಡೋದು ಜಾಸ್ತಿ. ಸೊ ಕಲರ್ ಮಾಡೋದು ಏನೋ ಆ ಥರದ್ದೆಲ್ಲ ತುಂಬ ಕಮ್ಮಿ ಇರುತ್ತೆ. ಆ್ಯಂಡ್ ಇನ್ನೊಂದು ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ನಮ್ಮ ಇಂಡಿಯನ್ ಫ್ಲ್ಯಾಟ್ಗಳಿಗೆ ಕಂಪೇರ್ ಮಾಡಿಕೊಂಡಾಗ ಇಲ್ಲಿನ ಫ್ಲ್ಯಾಟ್ಗಳು ಸ್ವಲ್ಪ ಚಿಕ್ಕದಾಗೇ ಇರುತ್ತೆ. ನಮ್ಮ ಇಂಡಿಯನ್ ಫ್ಲ್ಯಾಟ್ಸ್ಗಳು ತುಂಬ ದೊಡ್ಡದಾಗಿರುತ್ತೆ, ಬಟ್ ಇಲ್ಲಿನ ಫ್ಲ್ಯಾಟ್ಗಳು ಕಂಪ್ಯಾರಿಟಿವ್ಲಿ ಸ್ವಲ್ಪ ಚಿಕ್ಕದಾಗಿರುತ್ತೆ. ಆದರೆ ಒಂದು ಫ್ಯಾಮಿಲಿಗೆ, ಅಂದರೆ ಫ್ಯಾಮಿಲಿ ಆಫ್ 3 ಗಂಡ ಹೆಂಡತಿ ಮಗು ಇರುವಂಥ ಒಂದು ಫ್ಯಾಮಿಲಿಗೆ ಮೋರ್ ದೆನ್ ಸಫಿಷಿಯೆಂಟ್. ಸೊ ಮತ್ತು ತುಂಬ ಎಲಿಗೆಂಟಾಗಿ ಕೂಡ ಇರುತ್ತೆ. ಸೊ ಯಾವುದು ಕಲರ್ ಮಾಡದೇ ಇದ್ರು, ಡಿಸೈನ್ ಮಾಡದೇ ಇದ್ರು, ತುಂಬ ಎಲಿಗೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಐ ಆಮ್ ಶೋರ್ ನಿಮಗೆ ಕೂಡ ಈ ಒಂದು ಬೆಡ್ರೂಮ್ ಎಲ್ಲ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಳ್ತೀನಿ. ಹಾಗೆ ಈ ಮನೆಯಲ್ಲಿ ಸ್ವಲ್ಪ ವಿಚಿತ್ರವಾಗಿರೋದು ಅಥವಾ ಡಿಫ್ರೆಂಟ್ ಆಗಿರೋದು ಅಂತ ಹೇಳಿದರೆ ನನ್ನ ವಾರ್ಡ್ರೋಬ್. ಓಕೆ, ಸೊ ಈ ಮನೆಯಲ್ಲಿ ಎಸ್ಪೆಷಲಿ ಸ್ವಲ್ಪ ವಾರ್ಡ್ರೋಬ್ ಡಿಫ್ರೆಂಟ್ ಆಗಿದೆ ಕಂಪ್ಯಾರಿಟಿವ್ಲಿ ಬೇರೆ ಮನೆಗಳಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ. ಸೊ ಇದು ಆ್ಯಕ್ಚುಲಿ ಬಿಲ್ಟ್ ಇನ್ ಕಬೋರ್ಡ್. ಸೊ ಇಲ್ಲಿ ಏನಂತ ಹೇಳಿದರೆ, ಹೆಚ್ಚಾಗಿ ನಾವು ಬಟ್ಟೆಗಳನ್ನೆಲ್ಲ ಹ್ಯಾಂಗ್ ಮಾಡ್ಕೊಳ್ಳೋ ಥರನೇ ಇದೆ. ಸೊ ನೋಡಿ, ಇದೆಲ್ಲದು ಕೂಡ ನನ್ನ ಕ್ಲಾತ್ಸ್. ಓ ಮೈ ಗಾಡ್, ಎಷ್ಟೊಂದಿದೆ ಅಲ್ವಾ. ಸೊ ಈ ಒಂದು ವಾರ್ಡ್ರೋಬ್ ತುಂಬ ಡಿಫ್ರೆಂಟ್ ಆಗಿದೆ. ಹಾಗೆಲ್ಲ ಹೇಳಿದಾಗೆ ಜಾಸ್ತಿ ನಾವು ಹ್ಯಾಂಗ್ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಚೆಸ್ಟ್ ಆಫ್ ಡ್ರಾಯರ್ಸ್. ಸೊ ಅಲ್ಲಿದೆ ಅಲ್ವಾ, ಅದನ್ನು ನೋಡಿದ್ರಿ ಅಲ್ವಾ, ಆ ಥರದ್ದು ಒಂದು 2 ಇಟ್ಕೊಂಡ್ರೂ ಕೂಡ ಕೆಳಗಡೆ ಏನೋ ತುಂಬ ಜಾಸ್ತಿ ಸ್ಪೇಸ್ ಸಿಗುತ್ತೆ ನಮಗೆ ಬಟ್ಟೆಗಳೆಲ್ಲ ಇಟ್ಕೊಳ್ಳೋದಕ್ಕೆ. ಹಾಗೆ ಇಲ್ಲಿ ಮೇಲ್ಗಡೆ ಕೂಡ ಒಂದು ಚಿಕ್ಕದು ಶೆಲ್ಫ್ ಇದೆ. ಸೊ ಅದ್ರ ಮೇಲೆ ಕೂಡ ನಾವು ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿಬಿಟ್ಟು ಇಟ್ಕೊಳ್ಬಹುದು. ಸೊ ಇದು ಒಂಥರ ಡಿಫ್ರೆಂಟ್ ಆಗಿರುವಂತಹ ವಾರ್ಡ್ರೋಬ್. ಸೊ ಈ ರೂಮಲ್ಲಿ ಇನ್ನೊಂದೇನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ವಿಂಡೋಸ್ ಆಗಿರ್ಬೋದು ಆ್ಯಂಡ್ ಬಾಲ್ಕನಿ ಡೋರ್ಸ್ ಇದೆಲ್ಲ ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಹಾಗೆ ಕರ್ಟನ್ಸ್ ಕೂಡ ಡಿಫ್ರೆಂಟ್ ಆಗಿದೆ. ಹಾಗೆ ಇದನ್ನೇ ಚೆಸ್ಟ್ ಆಫ್ ಡ್ರಾಯರ್ಸ್ ಅಂತೆಲ್ಲ ಇದೆ. ಸೊ ಯೂಶ್ವಲಿ ನಾವು ಇಂಡಿಯನ್ ಹೌಸಸ್ಗಳಲ್ಲಿ ಇದನ್ನೆಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ, ಬಟ್ ಇಲ್ಲಂತೂ ಮ್ಯಾಂಡೇಟರಿ ಎಲ್ಲ ಮನೆಗಳಲ್ಲೂ ಕೂಡ ಈ ಥರದ್ದು ಒಂದು ಏನೋ ಚೆಸ್ಟ್ ಆಫ್ ಡ್ರಾಯರ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ಎಲ್ಲ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ನನ್ನ ಹೇರ್ ಕೇರ್ ಪ್ರಾಡಕ್ಟ್ಸ್ ಎಲ್ಲದು ಕೂಡ ಇಲ್ಲಿದೆ. ಆ್ಯಂಡ್ ಇಲ್ಲಿ ಒಂದು ಮಿರರ್ ಕೂಡ ಇದೆ, ತುಂಬ ದೊಡ್ಡದಾಗಿರುತ್ತೆ. ಆ್ಯಂಡ್ ಕರ್ಟನ್ಸ್ ಕೂಡ ಅಷ್ಟೇ, ಇದು ಯೂಶ್ವಲಿ ಬಟ್ಟೆ ಕರ್ಟನ್ಸ್ ಆಗಿರೋದಿಲ್ಲ, ನಾವು ಏನೋ ಈ ಥರ ಈಸಿಯಾಗಿ ಫುಲ್ ಮಾಡಬಹುದು. ಸೊ ಈ ಥರ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಕರ್ಟನ್ಸ್ ಕೂಡ ಇದೆ ಇಲ್ಲಿ. ಎಸ್ಪೆಷಲಿ ನಮ್ಮ ಫ್ಲ್ಯಾಟಲ್ಲಿ, ಕೆಲವೊಂದು ಫ್ಲ್ಯಾಟ್ಗಳಲ್ಲಿ ಲೈಕ್ ಬಟ್ಟೆ ಥರ ಇರುವಂತಹ ಅಂದರೆ ಕ್ಲಾತ್ ಮೆಟೀರಿಯಲ್ ಕರ್ಟನ್ಸ್ನ ಕೂಡ ಯೂಸ್ ಮಾಡ್ತಾರೆ, ಬಟ್ ಈ ಫ್ಲ್ಯಾಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಬೆಡ್ಡಿಂದ ಆ ಕಡೆ ಈ ಕಡೆ ಕೂಡ ನಾವು ನೋಡ್ಬೋದು. ಸೊ ಸ್ಮಾಲ್ ಏನೋ ಡ್ರಾಯರ್ಸ್ನ ಕೊಟ್ಟಿದ್ದಾರೆ ನಮಗೆ.